ನೋಡಿ, ಈಗ ಸೋಲು ಗೆಲುವಿನಿಂದ ಯಾರದೇ ಚರಿತ್ರೆ ಬದಲಾವಣೆ ಆಗೋದಿಲ್ಲ. ಸೋಲೆ ಗೆಲುವಿನ ಮೆಟ್ಟಲು. ಯಾವಾಗ ಕಾಂಗ್ರೆಸ್ ಪಕ್ಷ ಇವತ್ತು ಅದೊಂದು ಬರೀ ರಾಜಕೀಯ ಪಕ್ಷ ಅಲ್ಲ, ಅದೊಂದು ಆಂದೋಲನ ಇದೆ. ಅಧಿಕಾರಕ್ಕಾಗಿ ಮಾತ್ರ ಹುಟ್ಟಿಕೊಂಡಂಥ ಪಕ್ಷ ಅಲ್ಲ. ಮತ್ತೆ ಕಾಂಗ್ರೆಸ್ ಪಕ್ಷ ಪುಡಿದೇಳುತ್ತದೆ, ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ. ನಮ್ಮ ಹೈಕಮಾಂಡ್ದು ರೀಸನ್ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಅಲ್ಲ ಸರ್, ಪ್ರಿಯಾಂಕಾ ಖರ್ಗೆ ಹೇಳ್ತಾರೆ ಇವಿಎಂ ಅನುಮಾನ ಅಂತ ಹೇಳ್ತಾರೆ. ನೋಡಿ, ಇರ್ಬೋದು ಸರ್. ನಿನ್ನೆ ರಾಜನಹಳ್ಳಿ ಒಳಗೆ ಮೀಟಿಂಗ್ ಮಾಡಿದ್ದಾರೆ ಸರ್, ಮತ್ತೆ ಸಚಿವರೆಲ್ಲ ಮೀಟಿಂಗ್ ಮಾಡಿದ್ದಾರೆ ಸರ್. ನೋಡಿ, ನಾವು ಸಹಜವಾಗಿ ಊಟ ಮಾಡ್ತೀವಿ, ಡಿನ್ನರ್ ಮಾಡ್ತೀವಿ, ಇವತ್ತು ಒಂದು ಕಾರ್ಯಕ್ರಮಕ್ಕೆ ಸೇರ್ತೀವಿ. ಅದರ ಅರ್ಥ ಏನು ನನಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಹೈಕಮಾಂಡ್ದವರು ಯಾವ ವಿಷಯ ಬಗ್ಗೆನೂ ಯಾರೂ ತುಟಿ ಬಿಚ್ಚಬಾರ್ದು, ತುಟಿ ಪಿಟಕ್ ಅನ್ನಬಾರ್ದು ಅಂತ ಹೇಳಿದ್ದಾರೆ. ಅದನ್ನು ನಾವು ಅನುಸರಣೆ ಮಾಡ್ತೀವಿ. ನೋಡಿ, ಈಗ ಸೋಲು ಗೆಲುವಿನಿಂದ ಯಾರದೇ ಚರಿತ್ರೆ ಬದಲಾವಣೆ ಆಗೋದಿಲ್ಲ. ಸೋಲೆ ಗೆಲುವಿನ ಮೆಟ್ಟಲು. ಯಾವಾಗ ಕಾಂಗ್ರೆಸ್ ಪಕ್ಷ ಇವತ್ತು ಅದೊಂದು ಬರೀ ರಾಜಕೀಯ ಪಕ್ಷ ಅಲ್ಲ, ಅದೊಂದು ಆಂದೋಲನ ಇದೆ. ಅಧಿಕಾರಕ್ಕಾಗಿ ಮಾತ್ರ ಹುಟ್ಟಿಕೊಂಡಂಥ ಪಕ್ಷ ಅಲ್ಲ. ಮತ್ತೆ ಕಾಂಗ್ರೆಸ್ ಪಕ್ಷ ಪುಡಿದೇಳುತ್ತದೆ, ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ. ನಮ್ಮ ಹೈಕಮಾಂಡ್ದು ರೀಸನ್ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಅಲ್ಲ ಸರ್, ಪ್ರಿಯಾಂಕಾ ಖರ್ಗೆ ಹೇಳ್ತಾರೆ ಇವಿಎಂ ಅನುಮಾನ ಅಂತ ಹೇಳ್ತಾರೆ. ನೋಡಿ, ಇರ್ಬೋದು ಸರ್. ನಿನ್ನೆ ರಾಜನಹಳ್ಳಿ ಒಳಗೆ ಮೀಟಿಂಗ್ ಮಾಡಿದ್ದಾರೆ ಸರ್, ಮತ್ತೆ ಸಚಿವರೆಲ್ಲ ಮೀಟಿಂಗ್ ಮಾಡಿದ್ದಾರೆ ಸರ್. ನೋಡಿ, ನಾವು ಸಹಜವಾಗಿ ಊಟ ಮಾಡ್ತೀವಿ, ಡಿನ್ನರ್ ಮಾಡ್ತೀವಿ, ಇವತ್ತು ಒಂದು ಕಾರ್ಯಕ್ರಮಕ್ಕೆ ಸೇರ್ತೀವಿ. ಅದರ ಅರ್ಥ ಏನು ನನಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಹೈಕಮಾಂಡ್ದವರು ಯಾವ ವಿಷಯ ಬಗ್ಗೆನೂ ಯಾರೂ ತುಟಿ ಬಿಚ್ಚಬಾರ್ದು, ತುಟಿ ಪಿಟಕ್ ಅನ್ನಬಾರ್ದು ಅಂತ ಹೇಳಿದ್ದಾರೆ. ಅದನ್ನು ನಾವು ಅನುಸರಣೆ ಮಾಡ್ತೀವಿ. ನೋಡಿ, ಈಗ ಸೋಲು ಗೆಲುವಿನಿಂದ ಯಾರದೇ ಚರಿತ್ರೆ ಬದಲಾವಣೆ ಆಗೋದಿಲ್ಲ. ಸೋಲೆ ಗೆಲುವಿನ ಮೆಟ್ಟಲು. ಯಾವಾಗ ಕಾಂಗ್ರೆಸ್ ಪಕ್ಷ ಇವತ್ತು ಅದೊಂದು ಬರೀ ರಾಜಕೀಯ ಪಕ್ಷ ಅಲ್ಲ, ಅದೊಂದು ಆಂದೋಲನ ಇದೆ. ಅಧಿಕಾರಕ್ಕಾಗಿ ಮಾತ್ರ ಹುಟ್ಟಿಕೊಂಡಂಥ ಪಕ್ಷ ಅಲ್ಲ. ಮತ್ತೆ ಕಾಂಗ್ರೆಸ್ ಪಕ್ಷ ಪುಡಿದೇಳುತ್ತದೆ, ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ. ನಮ್ಮ ಹೈಕಮಾಂಡ್ದು ರೀಸನ್ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಅಲ್ಲ ಸರ್, ಪ್ರಿಯಾಂಕಾ ಖರ್ಗೆ ಹೇಳ್ತಾರೆ ಇವಿಎಂ ಅನುಮಾನ ಅಂತ ಹೇಳ್ತಾರೆ. ನೋಡಿ, ಇರ್ಬೋದು ಸರ್. ನಿನ್ನೆ ರಾಜನಹಳ್ಳಿ ಒಳಗೆ ಮೀಟಿಂಗ್ ಮಾಡಿದ್ದಾರೆ ಸರ್, ಮತ್ತೆ ಸಚಿವರೆಲ್ಲ ಮೀಟಿಂಗ್ ಮಾಡಿದ್ದಾರೆ ಸರ್. ನೋಡಿ, ನಾವು ಸಹಜವಾಗಿ ಊಟ ಮಾಡ್ತೀವಿ, ಡಿನ್ನರ್ ಮಾಡ್ತೀವಿ, ಇವತ್ತು ಒಂದು ಕಾರ್ಯಕ್ರಮಕ್ಕೆ ಸೇರ್ತೀವಿ. ಅದರ ಅರ್ಥ ಏನು ನನಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಹೈಕಮಾಂಡ್ದವರು ಯಾವ ವಿಷಯ ಬಗ್ಗೆನೂ ಯಾರೂ ತುಟಿ ಬಿಚ್ಚಬಾರ್ದು, ತುಟಿ ಪಿಟಕ್ ಅನ್ನಬಾರ್ದು ಅಂತ ಹೇಳಿದ್ದಾರೆ. ಅದನ್ನು ನಾವು ಅನುಸರಣೆ ಮಾಡ್ತೀವಿ. ನೋಡಿ, ಈಗ ಸೋಲು ಗೆಲುವಿನಿಂದ ಯಾರದೇ ಚರಿತ್ರೆ ಬದಲಾವಣೆ ಆಗೋದಿಲ್ಲ. ಸೋಲೆ ಗೆಲುವಿನ ಮೆಟ್ಟಲು. ಯಾವಾಗ ಕಾಂಗ್ರೆಸ್ ಪಕ್ಷ ಇವತ್ತು ಅದೊಂದು ಬರೀ ರಾಜಕೀಯ ಪಕ್ಷ ಅಲ್ಲ, ಅದೊಂದು ಆಂದೋಲನ ಇದೆ. ಅಧಿಕಾರಕ್ಕಾಗಿ ಮಾತ್ರ ಹುಟ್ಟಿಕೊಂಡಂಥ ಪಕ್ಷ ಅಲ್ಲ. ಮತ್ತೆ ಕಾಂಗ್ರೆಸ್ ಪಕ್ಷ ಪುಡಿದೇಳುತ್ತದೆ, ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ. ನಮ್ಮ ಹೈಕಮಾಂಡ್ದು ರೀಸನ್ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಅಲ್ಲ ಸರ್, ಪ್ರಿಯಾಂಕಾ ಖರ್ಗೆ ಹೇಳ್ತಾರೆ ಇವಿಎಂ ಅನುಮಾನ ಅಂತ ಹೇಳ್ತಾರೆ. ನೋಡಿ, ಇರ್ಬೋದು ಸರ್. ನಿನ್ನೆ ರಾಜನಹಳ್ಳಿ ಒಳಗೆ ಮೀಟಿಂಗ್ ಮಾಡಿದ್ದಾರೆ ಸರ್, ಮತ್ತೆ ಸಚಿವರೆಲ್ಲ ಮೀಟಿಂಗ್ ಮಾಡಿದ್ದಾರೆ ಸರ್. ನೋಡಿ, ನಾವು ಸಹಜವಾಗಿ ಊಟ ಮಾಡ್ತೀವಿ, ಡಿನ್ನರ್ ಮಾಡ್ತೀವಿ, ಇವತ್ತು ಒಂದು ಕಾರ್ಯಕ್ರಮಕ್ಕೆ ಸೇರ್ತೀವಿ. ಅದರ ಅರ್ಥ ಏನು ನನಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಹೈಕಮಾಂಡ್ದವರು ಯಾವ ವಿಷಯ ಬಗ್ಗೆನೂ ಯಾರೂ ತುಟಿ ಬಿಚ್ಚಬಾರ್ದು, ತುಟಿ ಪಿಟಕ್ ಅನ್ನಬಾರ್ದು ಅಂತ ಹೇಳಿದ್ದಾರೆ. ಅದನ್ನು ನಾವು ಅನುಸರಣೆ ಮಾಡ್ತೀವಿ. ನೋಡಿ, ಈಗ ಸೋಲು ಗೆಲುವಿನಿಂದ ಯಾರದೇ ಚರಿತ್ರೆ ಬದಲಾವಣೆ ಆಗೋದಿಲ್ಲ. ಸೋಲೆ ಗೆಲುವಿನ ಮೆಟ್ಟಲು. ಯಾವಾಗ ಕಾಂಗ್ರೆಸ್ ಪಕ್ಷ ಇವತ್ತು ಅದೊಂದು ಬರೀ ರಾಜಕೀಯ ಪಕ್ಷ ಅಲ್ಲ, ಅದೊಂದು ಆಂದೋಲನ ಇದೆ. ಅಧಿಕಾರಕ್ಕಾಗಿ ಮಾತ್ರ ಹುಟ್ಟಿಕೊಂಡಂಥ ಪಕ್ಷ ಅಲ್ಲ. ಮತ್ತೆ ಕಾಂಗ್ರೆಸ್ ಪಕ್ಷ ಪುಡಿದೇಳುತ್ತದೆ, ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ. ನಮ್ಮ ಹೈಕಮಾಂಡ್ದು ರೀಸನ್ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಅಲ್ಲ ಸರ್, ಪ್ರಿಯಾಂಕಾ ಖರ್ಗೆ ಹೇಳ್ತಾರೆ ಇವಿಎಂ ಅನುಮಾನ ಅಂತ ಹೇಳ್ತಾರೆ. ನೋಡಿ, ಇರ್ಬೋದು ಸರ್. ನಿನ್ನೆ ರಾಜನಹಳ್ಳಿ ಒಳಗೆ ಮೀಟಿಂಗ್ ಮಾಡಿದ್ದಾರೆ ಸರ್, ಮತ್ತೆ ಸಚಿವರೆಲ್ಲ ಮೀಟಿಂಗ್ ಮಾಡಿದ್ದಾರೆ ಸರ್. ನೋಡಿ, ನಾವು ಸಹಜವಾಗಿ ಊಟ ಮಾಡ್ತೀವಿ, ಡಿನ್ನರ್ ಮಾಡ್ತೀವಿ, ಇವತ್ತು ಒಂದು ಕಾರ್ಯಕ್ರಮಕ್ಕೆ ಸೇರ್ತೀವಿ. ಅದರ ಅರ್ಥ ಏನು ನನಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಹೈಕಮಾಂಡ್ದವರು ಯಾವ ವಿಷಯ ಬಗ್ಗೆನೂ ಯಾರೂ ತುಟಿ ಬಿಚ್ಚಬಾರ್ದು, ತುಟಿ ಪಿಟಕ್ ಅನ್ನಬಾರ್ದು ಅಂತ ಹೇಳಿದ್ದಾರೆ. ಅದನ್ನು ನಾವು ಅನುಸರಣೆ ಮಾಡ್ತೀವಿ. ನೋಡಿ, ಈಗ ಸೋಲು ಗೆಲುವಿನಿಂದ ಯಾರದೇ ಚರಿತ್ರೆ ಬದಲಾವಣೆ ಆಗೋದಿಲ್ಲ.
ಸೋಲೆ ಗೆಲುವಿನ ಮೆಟ್ಟಲು. ಯಾವಾಗ ಕಾಂಗ್ರೆಸ್ ಪಕ್ಷ ಇವತ್ತು ಅದೊಂದು ಬರೀ ರಾಜಕೀಯ ಪಕ್ಷ ಅಲ್ಲ, ಅದೊಂದು ಆಂದೋಲನ ಇದೆ. ಅಧಿಕಾರಕ್ಕಾಗಿ ಮಾತ್ರ ಹುಟ್ಟಿಕೊಂಡಂಥ ಪಕ್ಷ ಅಲ್ಲ. ಮತ್ತೆ ಕಾಂಗ್ರೆಸ್ ಪಕ್ಷ ಪುಡಿದೇಳುತ್ತದೆ, ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ. ನಮ್ಮ ಹೈಕಮಾಂಡ್ದು ರೀಸನ್ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಅಲ್ಲ ಸರ್, ಪ್ರಿಯಾಂಕಾ ಖರ್ಗೆ ಹೇಳ್ತಾರ ಇವಿಎಂ ಅನುಮಾನ ಅಂತ ಹೇಳ್ತಾರೆ. ನೋಡಿ, ಇರ್ಬೋದು. ಸರ್ ನಿನ್ನೆ ರಾಜನಹಳ್ಳಿ ಒಳಗ ಮೀಟಿಂಗ್ ಮಾಡಿದ್ದಾರೆ ಸರ್, ಮತ್ತೆ ಸಚಿವರೆಲ್ಲ ಮೀಟಿಂಗ್ ಮಾಡಿದ್ದಾರೆ ಸರ್. ನೋಡಿ, ನಾವು ಸಹಜವಾಗಿ ಊಟ ಮಾಡ್ತೀವಿ, ಡಿನ್ನರ್ ಮಾಡ್ತೀವಿ, ಇವತ್ತು ಒಂದು ಕಾರ್ಯಕ್ರಮಕ್ಕೆ ಸೇರ್ತೀವಿ. ಅದರ ಅರ್ಥ ಏನು ನನಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಹೈಕಮಾಂಡ್ದವರು ಯಾವ ವಿಷಯ ಬಗ್ಗೆನೂ ಯಾರೂ ತುಟಿ ಬಿಚ್ಚಬಾರ್ದು, ತುಟಿ ಪಿಟಕ್ ಅನ್ನಬಾರ್ದು ಅಂತ ಹೇಳಿದ್ದಾರೆ. ಅದನ್ನು ನಾವು ಅನುಸರಣೆ ಮಾಡ್ತೀವಿ. ನೋಡಿ, ಈಗ ಸೋಲು ಗೆಲುವಿನಿಂದ ಯಾರದೇ ಚರಿತ್ರೆ ಬದಲಾವಣೆ ಆಗೋದಿಲ್ಲ. ಸೋಲೆ ಗೆಲುವಿನ ಮೆಟ್ಟಲು. ಯಾವಾಗ ಕಾಂಗ್ರೆಸ್ ಪಕ್ಷ ಇವತ್ತು ಅದೊಂದು ಬರೀ ರಾಜಕೀಯ ಪಕ್ಷ ಅಲ್ಲ, ಅದೊಂದು ಆಂದೋಲನ ಇದೆ. ಅಧಿಕಾರಕ್ಕಾಗಿ ಮಾತ್ರ ಹುಟ್ಟಿಕೊಂಡಂಥ ಪಕ್ಷ ಅಲ್ಲ. ಮತ್ತೆ ಕಾಂಗ್ರೆಸ್ ಪಕ್ಷ ಪುಡಿದೇಳುತ್ತದೆ, ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ. ನಮ್ಮ ಹೈಕಮಾಂಡ್ದು ರೀಸನ್ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಅಲ್ಲ ಸರ್, ಪ್ರಿಯಾಂಕಾ ಖರ್ಗೆ ಹೇಳ್ತಾರ ಇವಿಎಂ ಅನುಮಾನ ಅಂತ ಹೇಳ್ತಾರೆ. ನೋಡಿ, ಇರ್ಬೋದು. ಸರ್ ನಿನ್ನೆ ರಾಜನಹಳ್ಳಿ ಒಳಗ ಮೀಟಿಂಗ್ ಮಾಡಿದ್ದಾರೆ ಸರ್, ಮತ್ತೆ ಸಚಿವರೆಲ್ಲ ಮೀಟಿಂಗ್ ಮಾಡಿದ್ದಾರೆ ಸರ್. ನೋಡಿ, ನಾವು ಸಹಜವಾಗಿ ಊಟ ಮಾಡ್ತೀವಿ, ಡಿನ್ನರ್ ಮಾಡ್ತೀವಿ, ಇವತ್ತು ಒಂದು ಕಾರ್ಯಕ್ರಮಕ್ಕೆ ಸೇರ್ತೀವಿ. ಅದರ ಅರ್ಥ ಏನು ನನಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಹೈಕಮಾಂಡ್ದವರು ಯಾವ ವಿಷಯ ಬಗ್ಗೆನೂ ಯಾರೂ ತುಟಿ ಬಿಚ್ಚಬಾರ್ದು, ತುಟಿ ಪಿಟಕ್ ಅನ್ನಬಾರ್ದು ಅಂತ ಹೇಳಿದ್ದಾರೆ. ಅದನ್ನು ನಾವು ಅನುಸರಣೆ ಮಾಡ್ತೀವಿ. ನೋಡಿ, ಈಗ ಸೋಲು ಗೆಲುವಿನಿಂದ ಯಾರದೇ ಚರಿತ್ರೆ ಬದಲಾವಣೆ ಆಗೋದಿಲ್ಲ. ಸೋಲೆ ಗೆಲುವಿನ ಮೆಟ್ಟಲು. ಯಾವಾಗ ಕಾಂಗ್ರೆಸ್ ಪಕ್ಷ ಇವತ್ತು ಅದೊಂದು ಬರೀ ರಾಜಕೀಯ ಪಕ್ಷ ಅಲ್ಲ, ಅದೊಂದು ಆಂದೋಲನ ಇದೆ. ಅಧಿಕಾರಕ್ಕಾಗಿ ಮಾತ್ರ ಹುಟ್ಟಿಕೊಂಡಂಥ ಪಕ್ಷ ಅಲ್ಲ. ಮತ್ತೆ ಕಾಂಗ್ರೆಸ್ ಪಕ್ಷ ಪುಡಿದೇಳುತ್ತದೆ, ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ. ನಮ್ಮ ಹೈಕಮಾಂಡ್ದು ರೀಸನ್ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಅಲ್ಲ ಸರ್, ಪ್ರಿಯಾಂಕಾ ಖರ್ಗೆ ಹೇಳ್ತಾರ ಇವಿಎಂ ಅನುಮಾನ ಅಂತ ಹೇಳ್ತಾರೆ. ನೋಡಿ, ಇರ್ಬೋದು. ಸರ್ ನಿನ್ನೆ ರಾಜನಹಳ್ಳಿ ಒಳಗ ಮೀಟಿಂಗ್ ಮಾಡಿದ್ದಾರೆ ಸರ್, ಮತ್ತೆ ಸಚಿವರೆಲ್ಲ ಮೀಟಿಂಗ್ ಮಾಡಿದ್ದಾರೆ ಸರ್. ನೋಡಿ, ನಾವು ಸಹಜವಾಗಿ ಊಟ ಮಾಡ್ತೀವಿ, ಡಿನ್ನರ್ ಮಾಡ್ತೀವಿ, ಇವತ್ತು ಒಂದು ಕಾರ್ಯಕ್ರಮಕ್ಕೆ ಸೇರ್ತೀವಿ. ಅದರ ಅರ್ಥ ಏನು ನನಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಹೈಕಮಾಂಡ್ದವರು ಯಾವ ವಿಷಯ ಬಗ್ಗೆನೂ ಯಾರೂ ತುಟಿ ಬಿಚ್ಚಬಾರ್ದು, ತುಟಿ ಪಿಟಕ್ ಅನ್ನಬಾರ್ದು ಅಂತ ಹೇಳಿದ್ದಾರೆ. ಅದನ್ನು ನಾವು ಅನುಸರಣೆ ಮಾಡ್ತೀವಿ. ನೋಡಿ, ಈಗ ಸೋಲು ಗೆಲುವಿನಿಂದ ಯಾರದೇ ಚರಿತ್ರೆ ಬದಲಾವಣೆ ಆಗೋದಿಲ್ಲ. ಸೋಲೆ ಗೆಲುವಿನ ಮೆಟ್ಟಲು. ಯಾವಾಗ ಕಾಂಗ್ರೆಸ್ ಪಕ್ಷ ಇವತ್ತು ಅದೊಂದು ಬರೀ ರಾಜಕೀಯ ಪಕ್ಷ ಅಲ್ಲ, ಅದೊಂದು ಆಂದೋಲನ ಇದೆ. ಅಧಿಕಾರಕ್ಕಾಗಿ ಮಾತ್ರ ಹುಟ್ಟಿಕೊಂಡಂಥ ಪಕ್ಷ ಅಲ್ಲ. ಮತ್ತೆ ಕಾಂಗ್ರೆಸ್ ಪಕ್ಷ ಪುಡಿದೇಳುತ್ತದೆ, ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ. ನಮ್ಮ ಹೈಕಮಾಂಡ್ದು ರೀಸನ್ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಅಲ್ಲ ಸರ್, ಪ್ರಿಯಾಂಕಾ ಖರ್ಗೆ ಹೇಳ್ತಾರ ಇವಿಎಂ ಅನುಮಾನ ಅಂತ ಹೇಳ್ತಾರೆ. ನೋಡಿ, ಇರ್ಬೋದು. ಸರ್ ನಿನ್ನೆ ರಾಜನಹಳ್ಳಿ ಒಳಗ ಮೀಟಿಂಗ್ ಮಾಡಿದ್ದಾರೆ ಸರ್, ಮತ್ತೆ ಸಚಿವರೆಲ್ಲ ಮೀಟಿಂಗ್ ಮಾಡಿದ್ದಾರೆ ಸರ್. ನೋಡಿ, ನಾವು ಸಹಜವಾಗಿ ಊಟ ಮಾಡ್ತೀವಿ, ಡಿನ್ನರ್ ಮಾಡ್ತೀವಿ, ಇವತ್ತು ಒಂದು ಕಾರ್ಯಕ್ರಮಕ್ಕೆ ಸೇರ್ತೀವಿ. ಅದರ ಅರ್ಥ ಏನು ನನಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಹೈಕಮಾಂಡ್ದವರು ಯಾವ ವಿಷಯ ಬಗ್ಗೆನೂ ಯಾರೂ ತುಟಿ ಬಿಚ್ಚಬಾರ್ದು, ತುಟಿ ಪಿಟಕ್ ಅನ್ನಬಾರ್ದು ಅಂತ ಹೇಳಿದ್ದಾರೆ. ಅದನ್ನು ನಾವು ಅನುಸರಣೆ ಮಾಡ್ತೀವಿ. ನೋಡಿ, ಈಗ ಸೋಲು ಗೆಲುವಿನಿಂದ ಯಾರದೇ ಚರಿತ್ರೆ ಬದಲಾವಣೆ ಆಗೋದಿಲ್ಲ. ಸೋಲೆ ಗೆಲುವಿನ ಮೆಟ್ಟಲು. ಯಾವಾಗ ಕಾಂಗ್ರೆಸ್ ಪಕ್ಷ ಇವತ್ತು ಅದೊಂದು ಬರೀ ರಾಜಕೀಯ ಪಕ್ಷ ಅಲ್ಲ, ಅದೊಂದು ಆಂದೋಲನ ಇದೆ. ಅಧಿಕಾರಕ್ಕಾಗಿ ಮಾತ್ರ ಹುಟ್ಟಿಕೊಂಡಂಥ ಪಕ್ಷ ಅಲ್ಲ. ಮತ್ತೆ ಕಾಂಗ್ರೆಸ್ ಪಕ್ಷ ಪುಡಿದೇಳುತ್ತದೆ, ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ. ನಮ್ಮ ಹೈಕಮಾಂಡ್ದು ರೀಸನ್ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಅಲ್ಲ ಸರ್, ಪ್ರಿಯಾಂಕಾ ಖರ್ಗೆ ಹೇಳ್ತಾರ ಇವಿಎಂ ಅನುಮಾನ ಅಂತ ಹೇಳ್ತಾರೆ. ನೋಡಿ, ಇರ್ಬೋದು. ಸರ್ ನಿನ್ನೆ ರಾಜನಹಳ್ಳಿ ಒಳಗ ಮೀಟಿಂಗ್ ಮಾಡಿದ್ದಾರೆ ಸರ್, ಮತ್ತೆ ಸಚಿವರೆಲ್ಲ ಮೀಟಿಂಗ್ ಮಾಡಿದ್ದಾರೆ ಸರ್. ನೋಡಿ, ನಾವು ಸಹಜವಾಗಿ ಊಟ ಮಾಡ್ತೀವಿ, ಡಿನ್ನರ್ ಮಾಡ್ತೀವಿ, ಇವತ್ತು ಒಂದು ಕಾರ್ಯಕ್ರಮಕ್ಕೆ ಸೇರ್ತೀವಿ. ಅದರ ಅರ್ಥ ಏನು ನನಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಹೈಕಮಾಂಡ್ದವರು ಯಾವ ವಿಷಯ ಬಗ್ಗೆನೂ ಯಾರೂ ತುಟಿ ಬಿಚ್ಚಬಾರ್ದು, ತುಟಿ ಪಿಟಕ್ ಅನ್ನಬಾರ್ದು ಅಂತ ಹೇಳಿದ್ದಾರೆ. ಅದನ್ನು ನಾವು ಅನುಸರಣೆ ಮಾಡ್ತೀವಿ.